ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೋಡಿ, ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪೌಚ್ನ ರೆಡಿ ಮಾಡಿದ್ದೀನಿ. ಪೌಚ್ ಅನ್ನೋದಕ್ಕಿಂತ ಇದು ಮೇಕಪ್ ಕಿಟ್ ಬ್ಯಾಗ್ ಅಂತಲೇ ಹೇಳ್ಬೋದು, ಮೇಕಪ್ ಕಿಟ್ ಪೌಚ್ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ತುಂಬಾ ಬ್ಯೂಟಿಫುಲ್ ಆಗಿದೆ. ನೀವು ಈ ಥರ ಪೌಚನ್ನ ರೆಡಿ ಮಾಡಿಕೊಂಡ್ರೆ ಆರಾಮಾಗಿ ಎಲ್ಲರೂ ಹೊರಗಡೆ ಹೋಗೋದಕ್ಕೆ ತೊಗೊಂಡೋಗೋಕ್ಕೆ ಚೆನ್ನಾಗಿರುತ್ತೆ. ನಾನು ಹೇಳ್ದಂಗೆ ಕನ್ನಡಿ, ಚಿಕ್ಕದೊಂದು ಕನ್ನಡಿ, ಸೋಪು, ಪೇಸ್ಟು, ಬ್ರಷ್ಷು, ಮೇಕಪ್ ಐಟಮ್ಸ್ ಏನೇನಿರುತ್ತೆ, ಬಿಂದಿಗಳು ಇಲ್ಲ ಬಳೆಗಳು ಎಲ್ಲನೂ ಒಂದರಲ್ಲಿ ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ. ಓಕೆನಾ? ಈ ಥರ ನೀವು ಬೇಕಂದರೆ ಇವಾಗ ಇನ್ನೂ ಚಿಕ್ಕದಾಗಿ ಬೇಕು ಅಂದರೂ ರೆಡಿ ಮಾಡ್ಕೊಬೋದು. ಇಷ್ಟಾದರೂ ಬೇಕೇ ಬೇಕು. ಇದರಲ್ಲಿ ನೀವು ಒಂದಷ್ಟು ಬಳೆ ಐಟಮ್ಸ್ ಅದು ಇದು ಇವತ್ತು ಹಾಕೊಂಡೋಗಿರ್ತೀರ, ನಾಳೆ ಬೇರೆ ಚೇಂಜ್ ಮಾಡಬೇಕಾಗುತ್ತೆ. ಆವಾಗ ಇಂಥದ್ರಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆನಾ? ಈ ಥರದೊಂದು ಪೌಚನ್ನು ರೆಡಿ ಮಾಡಿಕೊಂಡ್ರೆ ನೀವು ಆರಾಮಾಗಿ ನೀಟಾಗಿ ಇಟ್ಕೊಬೋದು. ಇಲ್ಲ ಇಬ್ಬರು ಇದ್ದೀರಾ ಅಂದರೆ ಇಬ್ಬರದ್ದು ಐಟಮ್ನು ಇಟ್ಕೊಬೋದು. ಅಕ್ಕ ತಂಗಿರಿದ್ರೆ ಅವ್ರದ್ದು ಇಟ್ಕೊಬೋದು. ನೋಡಿ, ಈ ಥರ ಹ್ಯಾಂಡಲ್ ಕೊಟ್ಟಿದ್ದೀನಿ. ಇದನ್ನು ಇಲ್ಲಿ ಕೊಡ್ಬೋದಾಗಿತ್ತು, ಆದರೆ ಇಲ್ಲಿ ಇಟ್ಕೊಳ್ಳೋಕ್ಕೆ ಇದು ಜಿಪ್ ತೆಗಿಯೋಕ್ಕಾಗಲ್ಲ. ಹಿಂಗೆ ತೆಗಿಯೋಕ್ಕೆ ಮಾಡೋಕ್ಕೆ ಈಸಿ ಆಗಲಿ ಅಂತ ಈ ಥರ ಕೊಟ್ಟಿದ್ದೀನಿ. ಓಕೆನಾ? ಈ ಥರ ಇಟ್ಕೊಂಡು ಈ ಥರ ತೆಗಿಬೋದು. ಓಕೆನಾ? ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಥರ ಮನೇಲಿ ಉಳಿದಿರುವಂಥ ಒಂದು ಬ್ಲೌಸ್ ಪೀಸು, ಅರ್ಧಂಬರ್ಧ ಇತ್ತಲ್ಲ ಪೀಸು, ಅದರಲ್ಲೇ ರೆಡಿ ಮಾಡಿರುವಂಥದ್ದು. ನೀವು ಹಂಗೆ ಯಾವ್ದಾದ್ರು ಒಂದು ಬ್ಲೌಸ್ ಪೀಸು ಏನಾದರೂ ಇದ್ದರೆ ಈ ಥರದೊಂದು ಪೌಚನ್ನ ರೆಡಿ ಮಾಡ್ಕೋಬೋದು. ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ, ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ನೀವು ಈ ಥರ ಪೌಚನ್ನ ರೆಡಿ ಮಾಡಿ ಹೇಗೆ ಬಂತ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಚಿಕ್ಕದಾಗಿ ಮೇಕಪ್ ಕಿಟ್ಟು, ನಿಮಗೆ ಬೇಕಾಗಿರುವಂಥ ಮೇಕಪ್ ಕಿಟ್ಟು, ಸೋಪು, ಬ್ರಸ್ಸು, ಪೇಸ್ಟು ಆ ಥರದ್ದು ಏನಾದರೂ ತೊಗೊಂಡೋಗೋವಂಥದ್ದಕ್ಕೆ ಇಟ್ಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಮೇಕಪ್ ಕಿಟ್ಟು ಅಂದಮೇಲೆ ಮಾಮೂಲಿ ಮೇಕಪ್ ಕಿಟ್ಟಲ್ಲಿ ಏನೇನು ಇರುತ್ತೆ ಅವನ್ನೆಲ್ಲನೂ ಇಟ್ಕೊಂಡು ಹೋಗೋದಕ್ಕೆ ಒಂಥರ ಚಿಕ್ಕದಾಗಿ ಪೌಚು ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ಬನ್ನಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ನೋಡೋಣ. ಈಗ ರನ್ನರ್ ತೊಗೊಂಡಿದ್ದೀನಿ, ಜಿಪ್ ಬೇಕು, ಮತ್ತು ಇದು ಆ ಕಡೆ ಟ್ಯಾಗ್ಗೆ. ಮತ್ತು ಇವಾಗ ಯಾವ ರೀತಿ ಎಷ್ಟು ಅಳತೆ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಇದು ಪೌಚು. ಇದು ಬಂದ್ಬಿಟ್ಟು 21 ಇಂಚು, ಹೀಗೆ 21 ಇಂಚು, ಈ ಕಡೆಯಿಂದ 14 ಇಂಚು. ಓಕೆನಾ? 21 ಇಂಚು 14 ಇಂಚು ತೊಗೊಂಡಿದ್ದೀನಿ. ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಸುತ್ತ ನೀಟಾಗಿ. ಇದಕ್ಕೆ ನಾನು ತೊಗೊಂಡಿರುವಂಥದ್ದು ಒಂದು ಲೈನಿಂಗ್ ತೊಗೊಂಡಿದ್ದೀನಿ, ಒಂದು ಮಾಮೂಲಿ ಬ್ಲೌಸ್ ಪೀಸು ತೊಗೊಂಡಿದ್ದೀನಿ. ಇದು ಸ್ವಲ್ಪ ವೇಸ್ಟ್ ಆಗಿತ್ತು, ಅಂದರೆ ಸ್ವಲ್ಪ ಉಳಿದಿರೋ ಪೀಸು ಉಳ್ಕೊಂಡಿತ್ತು, ಅದನ್ನೇ ತೊಗೊಂಡಿದ್ದೀನಿ. ಹೆಂಗಿರೋ ಅಗಲಾಗಿದೆಯಲ್ಲ ಅಂತ. ಇದಕ್ಕೆ ಕಲರಾಗಿ ಇದೊಂದು ಬ್ಲೌಸ್ ಪೀಸಲ್ಲೇ ಉಳಿದಿರೋಂಥ ಪೀಸ್ ತೊಗೊಂಡಿದ್ದೀನಿ, ಅಂದರೆ ಇದು ಕಡಿಮೆದು ಬ್ಲೌಸ್ ಪೀಸು. ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಸುತ್ತ. ಈಗ ಇದರಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಂದಿದ್ದನ್ನ ತೆಗೆದುಬಿಡೋಣ. ಯಾವ ಕಡೆ ನಿಮಗೆ ಹೆಚ್ಚಿಗೆ ಬಟ್ಟೆ ಬಂದಿದೆ ತೆಗೆದುಬಿಡಿ ಅಷ್ಟೇ. ಇಷ್ಟು ರೆಡಿ ಆಯಿತು. ಇವಾಗ ಇದು ಟ್ಯಾಗ್ಗೆ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಈ ರೀತಿ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಎರಡು ಕಡೆನೂ ಬರುತ್ತೆ ಇದು. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಈ ಕಡೆನೂ ಮಾರ್ಕ್ ಮಾಡ್ಕೊಳ್ಳಿ ಆಯಿತಾ. ಇಲ್ಲಿ ತೆಗೆದುಬಿಟ್ಟು ಇವಾಗ ಇದನ್ನು ಇಲ್ಲಿ ಫೋಲ್ಡ್ ಮಾಡಿ, ಇಲ್ಲಿನ ಮಾರ್ಕ್ ಮಾಡಿದ್ದೀವಲ್ಲ ಇಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿ ಇಲ್ಲಿ ಇದನ್ನು ತಗೊಬಂದು ಈ ರೀತಿ ಇಟ್ಕೊಳ್ಳಿ. ಓಕೆನಾ? ಇದು ಅಷ್ಟೇ. ಈ ಕಡೆನೂ ಹಿಂಗೆ ತಂದು ಈ ಕಡೆ ಜಾಯಿಂಟ್ ಮಾಡಿ. ಓಕೆನಾ? ನಿಮಗಿದು ಆ ಕಡೆ ಈ ಕಡೆ ಸರಿ ಇರ್ತಪ್ಪ ಅನ್ನೋದಾದರೆ ಒಂದು ಪಿನ್ ಹಾಕ್ಕೊಳ್ಳಿ. ಪಿನ್ ಹಾಕೋದ್ರಲ್ಲಿ ಏನು ತೊಂದರೆ ಇಲ್ಲ.
ಇದು ಪಿನ್ ಹಾಕೊಳ್ಳಿ, ಯಾಕಂದರೆ ಆ ಕಡೆ ಸರಿಬಾರ್ದು. ಓಕೆನಾ? ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಈ ಥರ ಹಾಕ್ತಾಯಿದ್ದೀನಿ. 2 ಕಡೆನೂ ಬೇಕಾದರೆ ಹಾಕ್ಕೊಳ್ಳಿ. ಓಕೆನಾ? ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಈ ಕಡೆ ಆ ಕಡೆ ಹಿಂಗೆ ಹಾಕ್ಕೊಂಡು ಹೀಗೆ ಇಟ್ಕೊಳ್ತೀರ. ಈ ರೀತಿ ಇಟ್ಕೊಂಡು ಈಗ ಈ ಕಡೆಯಿಂದ ಒಂದು 2.5 ಇಂಚು, 2 ಇಂಚು, 2.5 ಇಂಚು ಬೇಡ, 2 ಇಂಚು ತೊಗೊಳ್ಳಿ. ಇಲ್ಲಿ ಆಲ್ರೆಡಿ ನಮಗೆ 1 ಇಂಚು ಸ್ಟಿಚ್ಚಿಂಗ್ ಹೋಗುತ್ತೆ. ಇಲ್ಲಿ ಒಂದು ಅರ್ಧ ಇಂಚು ರೀತಿ ಸ್ಟಿಚ್ಚಿಂಗ್ ಹೋಗುತ್ತೆ. ಅದನ್ನು ಬಿಟ್ಟು ತಗೊಳ್ಳಿ. ಓಕೆನಾ? ಆ ಸ್ಟಿಚ್ಚಿಂಗ್ ಮಾಡೋದನ್ನು ಬಿಟ್ಟು 2 ಇಂಚಿಗೆ ಮಾರ್ಕ್ ಮಾಡಿ. ಓಕೆನಾ? ಈ ಕಡೆ 2 ಇಂಚು, ಈ ಕಡೆ 2 ಇಂಚಿಗೆ ಮಾರ್ಕ್ ಮಾಡಿ. ಇದು ಬಿಟ್ಬಿಡಿ, ಅದು ಸ್ಟಿಚ್ಚಿಂಗ್ಗೆ ಅಂತ ಇರೋದನ್ನು ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಬರಬೇಕು. ಈ ಕಡೆಯಿಂದನೂ ಅಷ್ಟೇ 2 ಇಂಚಿಗೆ ನಾವು ಸ್ಟಿಚ್ಚಿಂಗ್ ಏನು ಮಾಡ್ತೀವಲ್ಲ ಅದನ್ನು ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಲೈನ್. ಓಕೆನಾ? ಇಷ್ಟೇ. 4 ಮೂಲೆಯಲ್ಲೂ ಇದೇ ರೀತಿ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ಇಲ್ಲಿ ಮಾರ್ಕ್ ಬಿಟ್ಬಿಡಿ, 2 ಇಂಚ್, ಅರ್ಧ ಇಂಚ್ ಬಿಟ್ಟು ಆಮೇಲೆ ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚಿಗೆ ಈ ಥರ 4 ಮೂಲೆಯಲ್ಲೂ ಬರಬೇಕು. ಓಕೆನಾ? ಇಷ್ಟೇ ನೋಡಿ. ಇಲ್ಲೂ ಅಷ್ಟೇ 2 ಇಂಚು, ಈ ಕಡೆನ 2 ಇಂಚು ಈ ರೀತಿ ಮಾರ್ಕ್ ಮಾಡಿ. ಓಕೆನಾ? ನೋಡಿ ಇಷ್ಟೇ. ಇದು ಇವಾಗ ಇದನ್ನು ಕಟ್ ಮಾಡಿ. ಈ ರೀತಿ ಕತ್ತಿ ಶಾರ್ಪ್ ಇದೆ, ನಿಧಾನಕ್ಕೆ ಇದು ಮಾಡಿ. ಯಾಕಂದರೆ ತುದಿಲಿ ಒಂಚೂರು ಎಗರು ಹೋದ್ರೂ ಕಟ್ಟಾಗ್ಬಿಡುತ್ತೆ. ನಿಧಾನಕ್ಕೆ ನೋಡಿ ಕಟ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಬಂತು ನೋಡಿ. ಈ ರೀತಿ ರೆಡಿ ಆಯಿತು. ಈಗ ಪಿನ್ ತೆಗೆದುಬಿಡಿ. ಈಗ ಬಂತು, ಒಂದೇ ಕಟ್ಟಿಂಗಲ್ಲಿ ಬಂತು ಈ ಥರ. ಈಗ ನಾವು ಈ ಕಡೆ ಜಿಪ್ ಹಾಕೊಳ್ಳೋಣ. ಜಿಪ್ಪೇನ ಅಳತೆ ಮಾಡಿ ತೊಗೊಳ್ಳಲ್ಲ. ಈಗ ಏನಿದೆ ಇದು ಅಳತೆಗಿಂತ ಸ್ವಲ್ಪ ಉದ್ದ ತಗೋತೀನಿ. ಓಕೆನಾ? ಇದೇನಿದೆ ಇದಕ್ಕೆ ಸ್ವಲ್ಪ ಉದ್ದವಾಗಿ ಕಟ್ ಮಾಡ್ಕೊಳ್ಳೋಣ. ಓಕೆನಾ? ಇವಾಗ ಇದನ್ನು ಈ ರೀತಿ ತಿರುಗಿಸ್ಕೊತೀನಿ. ಈ ರೀತಿ ಇಟ್ಕೊಂಡು ಇವಾಗ ಇದನ್ನು ಹಿಂಗೆ ಸೀದಾ ಇಟ್ಕೊಂಡು ಇದನ್ನು ಹಿಂಗೆ ತಿರುಗಿಸ್ಕೊಳ್ಳಿ. ಓಕೆನಾ? ಈ ಥರ ತಿರುಗಿಸ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಸ್ವಲ್ಪ ಮುಂದೆ ಬಿಟ್ಬಿಟ್ಟು ಈ ರೀತಿ ತಗೊಳ್ಳಿ. ಈ ರೀತಿ ತಗೊಂಡು ಇದನ್ನು ಈ ಕಡೆ ಇದು ಕಚ್ಚಾ ಕಾಣಿಸ್ಬಾರ್ದು ಆ ರೀತಿ ಸ್ಟಿಚ್ ಮಾಡ್ಕೊಂಡು ಇದು ನೀಟಾಗಿ ಕವರ್ ಹಾಕ್ಕೊಡ್ಬೇಕು. ಜಿಪ್ಪು ಅಲ್ಲ, ಜಿಪ್ಪು ಎಳೆದಾಗ ಸ್ಟಕ್ ಆಗಬಾರ್ದು. ಹಾಗೆ ತುದಿಗೆ ಹಾಕ್ಕೊಳ್ಳಿ ಸ್ಟಿಚ್. ಅಷ್ಟೇ. ರೆಡಿ ಆಯಿತು. ಈಗ ಈ ಕಡೆದು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ಕಡೆದು ಅಷ್ಟೇ, ನಾವು ಎಷ್ಟು ಬಿಟ್ಟಿರ್ತೀವಿ ಮಾರ್ಜಿನ್ ಅಷ್ಟಕ್ಕೆ ಸ್ಟಿಚ್ ಮಾಡ್ಕೊ. ಓಕೆನಾ? ಈಗ ಇದು ತೆಗೆದುಬಿಡೋಣ. ತೆಗೆದುಬಿಟ್ಟು ಇದನ್ನು ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಈ ಥರ ಜಿಪ್ ಹಾಕ್ಕೊಬೇಕಾಗುತ್ತೆ. ಮಾಮೂಲಿ ಈ ಥರ ಈ ರೀತಿ ಲಾಕ್ ಮಾಡಿ ಬೇರೆ ಇಷ್ಟೇನಿದು. ಇವಾಗ ಇಲ್ಲಿ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಬಿಡಿ. ಯಾಕಂದರೆ ಓಪನ್ ಆಗಬಾರ್ದು ಅಂತ ಅಷ್ಟೇ.
ಈ ಕಡೆ ನಾನು ಇದನ್ನು ಈ ಥರ ಫುಲ್ಲು ಎಳ್ಕೊಳ್ಳಿ. ಎಳ್ಕೊಂಡಿಲ್ಲಿ ಫುಲ್ಲಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ? ಈ ಕಡೆ 50 ತೆಗೆದುಬಿಡಿ. ಈ ಕಡೆ ಅಷ್ಟೇ ತೆಗೆದುಬಿಟ್ಟು ಈಗ ಆಲ್ರೆಡಿ ರನ್ನರ್ ಹಾಕಿದ್ದೀವಿ. ಈಗ ಉಲ್ಟಾ ತಿರುಗಿಸ್ಕೊಳ್ಳೋಣ. ಈಗ ಇದು ಹಾಕೋಕ್ಕೆ ಮುಂಚೆ ಇದನ್ನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಇದು ಹಾಕ್ಕೋಬೇಕು. ಮಧ್ಯೆ ಆ ಕಡೆ ಈ ಕಡೆ ಈ ರೀತಿ ಫೋಲ್ಡ್ ಮಾಡಿ ಕರೆಕ್ಟಾಗಿ ಜಿಪ್ಪು ಮಧ್ಯೆ ಇಟ್ಕೊಳ್ಳಿ. ಅಷ್ಟೇ ಇದು. ಈ ಕಡೆ ನಮಗೆ ಎರಡು ಕಡೆನೂ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಸಿಗುತ್ತೆ. ಕರೆಕ್ಟಾಗಿ ಮಧ್ಯೆ ಇಟ್ಕೊಂಡು ಈಗ ಸ್ಟಿಚ್ ಮಾಡ್ಕೊಳ್ಳಿ. ನಾವೇನು ಮಾರ್ಜಿನ್ ಬಿಟ್ಟಿದ್ದೀವಲ್ಲ ಅಷ್ಟಕ್ಕೆ ಕರೆಕ್ಟಾಗಿ ಇಟ್ಕೊಂಡು ಹಚ್ಚಿಕೊಳ್ಳಿ. ಈ ರೀತಿ ಹಾಕ್ಕೊಂಡು ಈಗ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕಿ. ಈಗ 4 ಕಡೆ ಸ್ಟಿಚ್ ಮಾಡಬೇಕಾಗುತ್ತೆ. ಇಷ್ಟೇ, ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ನಿಮ್ಮ ಹತ್ರ ಬ್ಲೌಸ್ ಪೀಸ್ ಇದ್ದರೆ ಈ ಥರ ರೆಡಿ ಮಾಡ್ಕೊಳ್ಳಿ. ಇಲ್ಲಾರ ನೀವು ಮದುವೆಗೆ ಫಂಕ್ಷನ್ಗೆ ಹೋದಾಗ ಈ ಥರದಲ್ಲೊಂದು ಎಲ್ಲನೂ ಹಾಕ್ಕೊಂಡು ತೊಗೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ನಿಮ್ಮ ಮಕ್ಕಳದು ಅವ್ರಿಗೊಂದೊಂದು ಮಾಡಿಕೊಟ್ಬಿಟ್ರೆ ಅವ್ರ ಐಟಮ್ನ ಅದ್ರಲ್ಲಿ ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಅಲ್ಲಾಕಿ ಇಲ್ಲಾಕಿ ಅಯ್ಯೋ ನಮ್ಮ ಐಟಮ್ಗಳು ನಂದಿಲ್ಲ ನಿಂದಿಲ್ಲ ಅಂತ ಉಟ್ಕೊಳ್ಳೋ ಬದಲು ಈ ಥರ ಸಪ್ರೇಟಾಗಿ ಒಬ್ಬೊಬ್ರಿಗೆ ಒಂದೊಂದು ಪೌಚ್ ರೆಡಿ ಮಾಡಿಕೊಟ್ಬಿಡಿ. ಅವ್ರವ್ರ ಐಟಮ್ನ ನೀಟಾಗಿ ಇಟ್ಕೋಬೋದು. ಓಕೆನಾ? ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ಓಕೆನಾ? ಈಗ ಈ ಕಡೆಯಿಂದನೂ ಕರೆಕ್ಟಾಗಿ ಅದು ಸ್ಟಿಚ್ ಮಾಡಿದ್ದೀವಲ್ಲ ಅಲ್ಲಿಗೆ ನೀಟಾಗಿ ಹಾಕ್ಕೊಳ್ಳಿ. ಆಯಿತು. ಈ ಕಡೆನೂ ಈ ರೀತಿ ರೆಡಿ ಆಯಿತು. ಓಕೆನಾ? ಈ ಥರ ಬಂತು. ಈ ರೀತಿ ಉಲ್ಟಾ ತಿರ್ಗಿಸೋಣ. ಇದಕ್ಕೆ ಅಕ್ಕಿ ಚೀಲ ಇದ್ರೆ ಯೂಸ್ ಮಾಡ್ಕೊಳ್ಳಿ, ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ, ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಅಕ್ಕಿ ಚೀಲ ಹಾಕ್ಕೊಂಡ್ಬಿಟ್ರೆ ಅಂತೂ ಸಖತ್ತಾಗಿ ಬರುತ್ತೆ. ನೀವೆಲ್ಲರೂ ಹೊರಗಡೆ ಹೋದರೆ ನಾನು ಹೇಳ್ದಾಗೆ ಏನಾದರೂ ಐಟಮ್ಸ್ನ ತೊಗೊಂಡೋಗೋಕ್ಕೆ ಚೆನ್ನಾಗಿರುತ್ತೆ. ಓಕೆನಾ? ನಾನು ಹೇಳ್ದಂಗೆ ಅಕ್ಕಿ ಚೀಲ ಇಟ್ಕೊಂಡ್ಬಿಟ್ರೆ ನೋಡಿ ಈ ರೀತಿ ಚೆನ್ನಾಗಿರುತ್ತೆ. ಈ ಥರ ಇಟ್ಕೊಳ್ಳೋಕ್ಕೆ ಈ ಥರ ಬೇಕಾದರೂ ನೀವು ಇಟ್ಕೋಬೇಕು. ಓಕೆನಾ? ಸರಿ, ಇದು ಮಾಡಿ ಪಕ್ಕಬಾರ್ದು ಅಂತ ಈ ಕಡೆ ಇಟ್ಟಿರೋದು. ಇಲ್ಲಿ ಇಟ್ಬಿಟ್ರೆ ಹಿಂಗೆ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಆದರೆ ಜಿಪ್ಪು ತೆಗಿಯೋಕ್ಕಾಗಲ್ಲ. ಇಲ್ಲ ಈ ಕಡೆ ಇಟ್ಕೋಬೇಕಾಗುತ್ತೆ. ಈ ಥರ ಹಿಂಗಿಟ್ರೆ ಚೆನ್ನಾಗಿರಲ್ಲ. ಹಿಂಗೆ ಎರಡು ಇಟ್ಕೊಳ್ಳೋಕೆ ದೊಡ್ಡದಾಗಿ ಬೇಕಾಗುತ್ತೆ. ಓಕೆನಾ? ಈ ಥರ ಹ್ಯಾಂಡಲ್ ಥರ ಹಿಂಗೆ ಇಟ್ಕೋತೀನಿ ಅಂದರೆ ಇಲ್ಲೊಂದು ಇಟ್ಕೊಂಡು ಹಿಂಗೆ ಇಟ್ಕೋಬೋದು. ಇದು ಜಿಪ್ ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ.
ನೀವೆಲ್ಲಾದರೂ ನಿಮ್ಮ ಮಕ್ಕಳಿಗೆ ಬೇಕಾದ್ರೆ ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಬೇಕು ಅಂದರೆ ನೆಕ್ಸ್ಟ್ ಟೈಮ್ ಚಿಕ್ಕದಾಗಿ ತೋರಿಸ್ತೀನಿ, ಇದಕ್ಕಿಂತ ಸ್ವಲ್ಪ ಚಿಕ್ಕದು. ಇವಾಗ ಇದು ಪರವಾಗಿಲ್ಲ, ಇದರಲ್ಲೂ ನೀವು ಏನೇನೋ ಚಿಕ್ಕ ಕನ್ನಡಿ, ಬಾಚಣಿಗೆ, ಮೇಕಪ್ ಐಟಮ್ಸ್ ಎಲ್ಲನೂ ಇಟ್ಕೊಂಡು ಹೋಗ್ಬೋದು. ಜೊತೆಗೆ ಪೇಸ್ಟು, ಬ್ರಷ್ಷು, ಆ ಥರದ ಐಟಮ್ ಎಲ್ಲನೂ ಇದರಲ್ಲೇ ಇಟ್ಕೊಂಡು ಹೋಗ್ಬೋದು. ಇವಾಗ ಅಲ್ಲಿ ಹುಡ್ಕೊಡೋ ಅವಶ್ಯಕತೆ ಇರೋಲ್ಲ. ಬ್ಯಾಗಲ್ಲಿ ಒಂದು ಸೈಡಲ್ಲಿ ಇಟ್ಕೊಂಡ್ರೆ ನೀವು ಆರಾಮಾಗಿ ಸಡನ್ನಾಗಿ ಕೈಗೆ ಸಿಗುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಹೊಲ್ಕೊಟ್ಬಿಟ್ರೆ ಅವ್ರವ್ರ ಐಟಮ್ಸ್ನೆಲ್ಲನೂ ಒಂದರಲ್ಲಿ ಇಟ್ಕೊಬೋದು. ಓಕೆನಾ, ತುಂಬಾ ಬ್ಯೂಟಿಫುಲ್ಲಾಗಿದೆ ನೋಡಿ. ನಾನು ಹೇಳ್ದಂಗೆ ಇದಕ್ಕೆ ಅಕ್ಕಿ ಚೀಲ ಹಾಕ್ಬಿಡಿ, ಇನ್ನೂ ಸಖತ್ತಾಗಿ ಬರುತ್ತೆ. ಓಕೆನಾ, ಈ ಥರ ಬ್ಯಾಗ್ನ ರೆಡಿ ಮಾಡ್ಕೊಳ್ಳಿ, ನಿಮ್ಮ ಮನೆಗೆ ಯೂಸ್ ಆಗುವಂಥ ಬ್ಯಾಗ್ ಇದು. ಓಕೆನಾ, ತುಂಬಾ ಬ್ಯೂಟಿಫುಲ್ಲಾಗಿದೆ. ನಾನು ಹೇಳ್ದಂಗೆ ಎಲ್ಲರೂ ಮದುವೆಗೆ, ಫಂಕ್ಷನ್ಗೆ ಹೋಗೋದಕ್ಕೆ, ಇಲ್ಲಿ ಟ್ರಿಪ್ ಹೋದಾಗ ಎಲ್ಲನೂ ಒಂತಾವು ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಇಬ್ಬರಿದ್ದೀರಾ ಅಂದರೆ ಇಬ್ಬರದು ಬೇಕಾದ್ರೆ ಒಂದರಲ್ಲೇ ಇಟ್ಕೊಬೋದು, ಇಲ್ಲ ನೀವು ಇಬ್ಬರಿಗೂ ಒಂದೊಂದು ರೆಡಿ ಮಾಡ್ಕೊಂಡ್ರೂ ನಡೆಯುತ್ತೆ. ಓಕೆನಾ, ಈ ಥರ ಪೌಚ್ನ ನೀವು ರೆಡಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.